ರಾಜನನ್ನ ಪೋತರಾಜ ಮಾಡುವ ಶಕ್ತಿಯೂ ಕಾಂಗ್ರೆಸ್ಗೆ ಇದೆ. ಮಹಾರಾಜರು ಇವತ್ತು ರಸ್ತೆಯಲ್ಲಿ ನಿಂತು ಮತ ಕೇಳ್ತಾರೆ. ಇದು ಸಚಿವ ಶಿವಾನಂದ ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ. ಮೈಸೂರು ಮಹಾರಾಜರ ಬಗ್ಗೆ ಶಿವಾನಂದ ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಅಂತಾದ್ರೆ ಯದುವೀರ್ ಅವರ ಬಗ್ಗೆ ಕೊಟ್ಟಿರುವ ಹೇಳಿಕೆ. ಇವತ್ತು ಮಹಾರಾಜರನ್ನ ಜನಪ್ರತಿನಿಧಿ ಮಾಡಿದಂಥದ್ದು ಅದು ಕಾಂಗ್ರೆಸ್. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ. ರಾಜನನ್ನ ಪೋತರಾಜ ಮಾಡುವ ಶಕ್ತಿಯೂ ಕಾಂಗ್ರೆಸ್ಗಿದೆ. ಪೋತರಾಜನನ್ನ ರಾಜನನ್ನಾಗಿ ಮಾಡೋ ಶಕ್ತಿಯೂ ಕಾಂಗ್ರೆಸ್ಗಿದೆ. ಇದನ್ನು ಯಾರು ಮರಿಬಾರದು ಅಂತ ಶಿವಾನಂದ ಪಾಟೀಲ್ ಬಾಗಲಕೋಟೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮೈಸೂರು ಮಹಾರಾಜರನ್ನು ಜನಪ್ರತಿನಿಧಿಯಾಗಿ ಮಾಡತಕ್ಕಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ನೀವ್ಯಾರು ಕೂಡ ಮರಿಬಾರ್ದು. ಇವತ್ತು ನಿಮ್ಗೆ ಗೊತ್ತಿದೆ, ಮೈಸೂರು ಮಹಾರಾಜ ರೋಡ್ ಮೇಲೆ ನಿಂತು ಇವತ್ತು ಮತ ಕೇಳ್ತಾನೆ. ಇವತ್ತು ಇದು ಕಾಂಗ್ರೆಸ್ಸಿನ ಶಕ್ತಿ. ಮತ್ತೆ ನಿಮ್ಗೆ ಗೊತ್ತಿದೆ, ರಾಜನ ಇದು ಹೋದ್ ರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ. ಹೋದ್ ರಾಜನ ಇದು ರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ ಅನ್ನೋದು ಯಾರು ಕೂಡ ಮರಿಬಾರ್ದು. ಇಂಥ ಒಂದು ಪಕ್ಷದ ಬಗ್ಗೆ ಬಹಳ ಗೌರವವಾಗಿ ಯಾರು ಏನು ಮಾತನಾಡಿದ್ರೆ ಅಂತೇಳಿ ನೀವು ಪ್ರತಿ ದಿವಸ ರಾಜಮಂಡಲದಲ್ಲಿ ಬರೀತಕ್ಕಂಥದ್ದು ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ಮೊನ್ನೆ ಡಿ.ಕೆ. ಸುರೇಶ್ ಅವರ ನಾಮಪತ್ರ ಸಲ್ಲಿಕೆಗೆ ತೆರಳಿದ್ದಂತಹ ವ್ಯಕ್ತಿಗೆ ಚಾಕು ಇರಿತ ಆಗ್ಬಿಟ್ಟಿದ್ಯಾ ಅನ್ನುವಂಥದ್ದು ಒಂದು ಚರ್ಚೆ ಶುರುವಾಗಿದೆ. ಒಂದು ಸ್ವಲ್ಪ ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗೆ ಚಾಕು ಇರಿತ ಆಗಿದೆಯಂತೆ. ನಡೇಮಾವಿನಪುರ, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ, ಕುಣಿಗಲ್ ತಾಲೂಕು ಅಂದ್ರೆ ಅಗೇನ್ ಬೆಂಗಳೂರು ರೂರಲ್ಗೆ ಬರುತ್ತೆ. ಸೊ ಕುಣಿಗಲ್ ತಾಲೂಕಿನ ಅಂದ್ರೆ ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇರೋದು. ಕುಣಿಗಲ್ ತಾಲೂಕಿನ ನಡೇಮಾವಿನಪುರ ಅನ್ನುವಲ್ಲಿ ಆಗಿರೋದು ಗಲಾಟೆ. ಇದು ನಾಮಪತ್ರ ಸಲ್ಲಿಕೆಗೆ ಯಾಕೆ ಹೋಗಿದ್ದೆ ಅಂತ ಗಲಾಟೆ ಆಗಿ ಚಂದ್ರ, ಜಗದೀಶ್, ಸುನಿಲ್ ಅನ್ನೋರು ಚಾಕು ಇರಿದ್ಬಿಟ್ಟಿದ್ದಾರಂತೆ. ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಕೀರ್ತಿ ಅಂತ ಅವ್ರ ಹೆಸರು, ಅವರಿಗೆ ಚಿಕಿತ್ಸೆ ಕೊಡುವಂತ ಕಾರ್ಯ ಆಗ್ತಾ ಇದೆ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಇವರು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಯಾಕೆ ಹೋಗಿದ್ದೆ ಅನ್ನುವಂಥ ಕಾರಣಕ್ಕಾಗಿಯೇ ಆಗಿರುವಂಥ ಗಲಾಟಿನ ಇದು, ಅಥವಾ ಏನಾದ್ರು ಬೇರೆ ಕಾರಣಕ್ಕಾಗಿ ಆದಂಥ ಗಲಾಟೆ ಕೊನೆಗೆ ರಾಜಕೀಯವಾಗಿ ಏನಾದ್ರು ತಳ್ಕು ಹಾಕ್ಕೊಂಡಿದ್ಯಾ ಅಥವಾ ತಿರುಗಿದ್ಯಾ ರಾಜಕೀಯಕ್ಕೆ, ಇದಿನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಆಮೇಲೆ ಏನಾದ್ರು ಕೀರ್ತಿ ಅವ್ರಿಗೆ ಭಾಳ ಗಾಯ ಆಗಿದೆಯಾ, ಭಾಳ ಗಂಭೀರವಾಗಿ ಏನಾದರೂ ಆಗಿದೆಯಾ, ಅವರ ಸ್ಥಿತಿ ಹೇಗಿದೆ, ಇದು ಕೂಡ ಇನ್ನಷ್ಟೇ ತಿಳಿದ್ಬೇಕಾಗಿರುವಂಥ ಸಂಗತಿ ಇದು. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ FIR ಅಂತೂ ದಾಖಲಾಗಿದೆ. ಆಮೇಲೆ ನೀನು ಯಾಕೆ ಹೋಗಿದ್ದೆ ಅಂತ ಪ್ರಶ್ನೆ ಮಾಡಿ ಗಲಾಟೆ ಆಗಿರೋದು ಅಂತ ಆರೋಪಿಸಲಾಗಿದೆ. ಹೇಳಿ ಕೇಳಿ ಕೀರ್ತಿ ಅನ್ನೋರು ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಂತೆ. ಸೊ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ತಮ್ಮ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಗೆ ಹೋಗದೆ ಇನ್ಯಾವ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಗೆ ಹೋಗ್ತಾರೆ? ಅದೇ ವಿಚಾರವಾಗಿ ಈ ಮಟ್ಟಿಗೆ ಗಲಾಟೆಯಾಗಿ ಚಾಕು ಇರಿತ ಆಗಿದೆಯಾ ಅನ್ನುವಂಥದ್ದು ಸಹಜವಾಗಿ ಒಂದು ಗುಮಾನಿ ಬರುತ್ತೆ. ಬಟ್ ಏನಾಗಿದೆ, ಈ ಗಲಾಟೆ ಕಾರಣ ಏನು ಎತ್ತ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಆರೋಪಿಗಳ ಫೋಟೋಗಳನ್ನು ಕೂಡ ನಾವು ಇನ್ನೊಂದು ಕಡೆ ನೋಡ್ತಾ ಇದ್ವಿ.